ಮೀನು ಹೇಗೆ ಸಾಯುತ್ತದೆ? ಗುಂಡಿಯಲ್ಲಿರುವ ಮೀನುಗಳು ಆಸೆಪಟ್ಟು ಬಾಯನ್ನು ತೆರೆದು ವಿಷಭರಿತ ಹುಳವನ್ನು ತಿನ್ನುತ್ತದೆ. ಹೀಗೆ ಮರಣ ಮೀನನ್ನು ತಿನ್ನುತ್ತದೆ. ತನ್ನ ಬಾಯಿಂದಲೇ ಮೀನು ಸಾಯುತ್ತದೆ. ದುಂಬಿ ಹೇಗೆ ಸಾಯುತ್ತದೆ? ಮೂಗೆಗೆ ಬರುವಂಥ ಪರಿಮಳವನ್ನು ಹುಡುಕಿಕೊಂಡು ಹೂವಿನ ಹಿಂದೆ ಹೋಗಿ ಅದರಲ್ಲಿ ಹೊಕ್ಕುತ್ತದೆ. ಹೂ ತನ್ನ ದಳಗಳನ್ನು ಮುಚ್ಚುವುದರಿಂದ ದುಂಬಿ ತಲೆ ಸುತ್ತಿ ಮೂರ್ಛೆ ಹೋಗುವುದು. ಮೂಗಿನಿಂದ ದುಂಬಿ ಸಾಯುವುದು. ಅಸುನಾಮ ಎಂಬ ಹೆಸರುಳ್ಳ ತಮಿಳುನಾಡಿನಲ್ಲಿ ಒಂದು ಹಳೆಯ ಕಾಲದ ಪಕ್ಷಿ. ಅದಕ್ಕೆ ಸಂಗೀತ ಎಂದರೆ ಬಹಳ ಪ್ರೀತಿ. ಬೇಡರು ಸಂಗೀತವನ್ನು ನುಡಿಸಿದಾಗ ಪಕ್ಷಿ ಸಂಗೀತ ಕೇಳುವಾಗ ಅದಕ್ಕೆ ಮೂರ್ಛೆ ಹೋದಂತಾಗುವುದು. ಆಗ ಬೇಟೆಗಾರನು ಅದನ್ನು ಹಿಡಿದು ಪಕ್ಷಿಯನ್ನು ನಾಶ ಮಾಡಿಬಿಡುವನು. ಹೀಗೆ ಈ ಪಕ್ಷಿಯು ಕಿವಿಯಿಂದಾಗಿ ಮರಣಕ್ಕೆ ಒಳಗಾಗುತ್ತದೆ. ಪತಂಗಗಳು ಬೆಳೆದು ಚಿಟ್ಟೆಗಳಾಕುವುದು ಮೊದಲಿನ ಹಂತವಾಗಿದೆ. ಪತಂಗಗಳು ಏಕೆ ಸಾಯುತ್ತದೆ? ಅದಕ್ಕೆ ಬೆಳಕು, ಬೆಂಕಿ ಎಂದರೆ ಇಷ್ಟ. ಬೆಂಕಿಯನ್ನು ಸ್ವಲ್ಪ ದೂರದಲ್ಲಿ ನಿಂತು ನೋಡುವ ಬದಲು ಹತ್ತಿರ ಹೋಗಿ ತಮ್ಮನ್ನೇ ತಾವು ಸುಟ್ಟುಕೊಳ್ಳುತ್ತದೆ. ಹೀಗೆ ಕಣ್ಣುಗಳಿಂದ ಪತಂಗ ಸಾಯುತ್ತದೆ. ಆನೆಯ ನಾಶನ ಹೇಗೆ ಅನ್ನುತ್ತೀರಾ? ಗಂಡು ಆನೆಯ ಮುಂದೆ ಚೆನ್ನಾಗಿ ಬಲಿತ ಹೆಣ್ಣು ಆನೆಯನ್ನು ನಿಲ್ಲಿಸುತ್ತಾರೆ. ಇವೆರಡರ ಮಧ್ಯ ಒಂದು ಹಳ್ಳವನ್ನು ಮಾಡಿ ಎಲೆಗಳಿಂದ ಅದನ್ನು ತುಂಬಿಸುತ್ತಾರೆ. ಗಂಡಾನೆಯು ಹೆಣ್ಣಾನೆಗೆ ಆಕರ್ಷಿತವಾಗಿ ಮುಂದೆ ಹೋದಾಗ ಹಳ್ಳದಲ್ಲಿ ಬಿದ್ದು ಬಿಡುತ್ತದೆ. ಆನೆಗೆ ಶರೀರದ ಆಸೆಯಿಂದಾಗಿ ಕೇಡು ಉಂಟಾಗುತ್ತದೆ. ಬಾಯಿಂದ ಮೀನು ಸಾಯುತ್ತದೆ, ಮೂಗಿನಿಂದ ದುಂಬಿ ಸಾಯುತ್ತದೆ, ಕಿವಿಯಿಂದ ಅಸುನಾಮ ಸಾಯುತ್ತದೆ, ಕಣ್ಣುಗಳಿಂದ ಪತಂಗ ಸಾಯುತ್ತದೆ. ಹಾಗೆಯೇ ಶರೀರದ ಆಶೆಯಿಂದ ಆನೆ ಸಾಯುತ್ತದೆ. ಇವೆಲ್ಲವುಗಳು ಒಂದೊಂದು ಅಂಗಗಳಿಂದ ನಾಶವಾಗುತ್ತವೆ. ಆದರೆ ಮನುಷ್ಯನು ಈ ಎಲ್ಲ ಅಂಗಗಳಿಂದಲೂ ನಾಶವಾಗಲು ಸಾಧ್ಯ. ನಾವು ಶೋಧನೆಗೆ ಒಳಗಾಗಿ ಸೋತು ಬಿಡುತ್ತೇವೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಬೈಬಲ್ ಹೇಳುತ್ತದೆ.